ನಿನ್ನೆ ಮಧುಸೂದನನ ಪ್ರಾರ್ಥನೆ ಮಾಡಿದ್ದೆವು. ಮಧುಸೂದನ ಅಂತಂದರೆ ಬೇರೆ ಬೇರೆ ಅರ್ಥಗಳು ಇದೆ ಅದರಲ್ಲಿ. ಮಧುಸೂದನ ಅಂತಂದರೆ ಯಾವುದು ಒಳ್ಳೆಯದು ಅದನ್ನು ಉಣಿಸುವವ. ಮಧು ಅಂದರೆ ಸಿಹಿಯಾದ ಆನಂದಮಯವಾದ, ಸೂದ ಅಂದರೆ ಅಡಿಗೆ, ಅದನ್ನು ನಮಗೆ ನಯತಿ ಕೊಡುವವ. ಅಂದರೆ ಒಳ್ಳೆಯ ಪಾಚಕ ಅನ್ನುವ ಚಿಂತನೆ ಮಧುಸೂದನ ಅನ್ನುವ ಹೆಸರಿನಲ್ಲಿದೆ. ನಿನ್ನ ಪಾದಪೂಜೆ ಮುದದಿಂದ ಮಾಡುವೆನು ಮಧುಸೂದನ. ಪಾದಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾದ ಸಾಧನ ನೀರು. ನೀರಿಲ್ಲದೆ ಪಾದಪೂಜೆ ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ, ಬೇಕು, ನೀರೊಂದು ಬೇಕು ನಮಗೆ. ದ್ರೌಪದಿ ದೇವಿ ನಮ್ಮ ದೇವರು ಕಾಡಿಗೆ ಬಂದರೆ ದೇವರ ಪಾದಪೂಜೆ ಮಾಡಿದ್ಲು. ಹೆಣ್ಮಕ್ಕಳು ಪಾದಪೂಜೆ ಮಾಡಬಹುದಾ ಅಂತ ನೀವು ಕೇಳ್ತೀರಿ. ದೇವರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾಳೆ ದ್ರೌಪದಿ ದೇವಿ. ಕಣ್ಣಿಂದ ಧಾರಾಕಾರವಾದ ನೀರು ಹರಿದಿತ್ತು. ದೇವರ ಪಾದವನ್ನು ಪೂಜಿಸಿದ್ದಾಳೆ. ಆನಂದದ ಬಾಷ್ಪದಿಂದ ಭಗವಂತನ ಪಾದವನ್ನು ತೊಳೆದಿದ್ದಾಳೆ. ಕಾಡಲ್ಲಿದ್ದರು ಪಾಂಡವರು. ದೇವರನ್ನು ನೋಡದೆ ತುಂಬ ದಿನ ಆಗಿತ್ತು. ಅದರ ಮಧ್ಯದಲ್ಲಿ ನಡೆದ ಅವಾಂತರಗಳು ತುಂಬ. ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಅದರಲ್ಲಿ ಭಗವಂತನ ಸರ್ವೋತ್ತಮತ್ವದ ಪೂಜೆ ನಡೆದಿತ್ತು. ಅದರ ಮೇಲೆ ನಡೆದ ದುರ್ದ್ಯೂತದ ಪ್ರಸಂಗ, ಅದರಲ್ಲಿ ಆದ ಅನ್ಯಾಯದ ಪರಾಕಾಷ್ಠೆ, ಅದೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿತ್ತು. ಪಾದಪೂಜೆ ಮಾಡಬೇಕಾದ್ರೆ ಈ ನೀರು ಬಹಳ ಮುಖ್ಯ. ನಮ್ಮ ನೀರು ಅಂತಾಯಿತು, ಮಡಿ ನೀರಾಯಿತು. ಅದಕ್ಕಿಂತ ದೇವರು ಇಷ್ಟಪಡುವ ನೀರು ಅಂತಂದರೆ ಆ ಪ್ರೀತಿಯ, ಭಕ್ತಿಯ ಆ ನೀರು ದೇವರಿಗೆ ತುಂಬ ಇಷ್ಟ. ಅದಕ್ಕೇನೆ ದಾಸರು ಹೇಳಿದ್ದು, ನಿನ್ನ ಪಾದಪೂಜೆ ಮುದದಿಂದ ಮಾಡುವೆನು, ಖುಷಿಯಲ್ಲಿ ಮಾಡ್ತೇನೆ ಅಂತ ಹೇಳಿದ್ದು. ಮೋದ ಬೇಕು ಅದರಲ್ಲಿ. ಅಯ್ಯೋ ಮಾಡಬೇಕಲ್ಲ ಪಾದಪೂಜೆ, ಅದಕ್ಕೆ ಅಷ್ಟು ಖರ್ಚಾಗುತ್ತೆ, ಇಷ್ಟೆಲ್ಲ ಹೋಗುತ್ತೆ ಅಂತ ದುಃಖದ ಕಣ್ಣೀರಲ್ಲ, ಅದು ಆನಂದದ ಜಲದಿಂದ ಪಾದಪೂಜೆ ಮಾಡಬೇಕು ಅಂತ. ಉದಾ ಅಂದರೆ ನೀರು ಸಂಸ್ಕೃತದಲ್ಲಿ. ನಮಗೆ ಒಳ್ಳೆಯದನ್ನು ಕೊಡುವಂಥದ್ದು. ಹೂ ಅಂದರೆ ಉತ್ತಮವಾದ ಅವಸ್ಥೆ. ತುಂಬ ಬಳಲಿರ್ತೇವೆ, ನೊಂದಿರ್ತೇವೆ, ಅಲ್ಲಿಂದ ಮೇಲಿನ ಅವಸ್ಥೆಯನ್ನು ಉದಾ ಅಂತ, ಉದಕ ಅಂತ ಕರೀತಾರೆ, ದಕ ಅಂತ ಹೇಳ್ತಾರೆ, ಕ ಅಂತ ಹೇಳ್ತಾರೆ. ಯಾವ ಶಬ್ದದಿಂದ ಕರೆದರೂ ನೀರು ಅಂತ ಅದಕ್ಕೆ ಅರ್ಥ ಬರುತ್ತೆ. ಉದಾ ಅಂತಂದರೆ ಉದಪಾನ, ಉದಾ ಅಂದರೆ ನೀರು ಅಂತ ಅರ್ಥ. ಉದ ಅಂತಂದರೆ ಒಳ್ಳೆಯ ನೀರು ಅಂತ. ಒಳ್ಳೆಯ ನೀರು ಅಂದರೆ ನೀರಿನಲ್ಲಿ ಒಳ್ಳೆತನ ಅಂತಂದರೆ ನಾವು ಉಪಯೋಗ ಮಾಡುವವರ ಮನಸ್ಸಲ್ಲಿ ಒಳ್ಳೆತನ ಇರಬೇಕು, ಇಂದ್ರಿಯಗಳಲ್ಲಿ ಒಳ್ಳೆಯತನ ಇರಬೇಕು, ಒಳ್ಳೆಯ ಚಿಂತನೆ ತುಂಬಿಕೊಂಡಿರಬೇಕು. ಅದಕ್ಕೆ ಸೂದ ಅಂತ ಕರೀತಾರೆ. ಮಧು, ಆ ಒಳ್ಳೆಯ ನೀರನ್ನು ಮಧು ಅಂದರೆ ಆನಂದ. ಆನಂದದಿಂದ ಆ ನೀರನ್ನು ನಯೇತ್, ದೇವರಿಗೆ ಮುಟ್ಟಿಸಬೇಕು. ಮಧು ಅಂದರೆ ಆನಂದದಿಂದ, ಅಂದರೆ ಒಳ್ಳೆಯ ಭಕ್ತಿ ಶ್ರದ್ಧಾ ಪುರಸ್ಸರವಾದ ನೀರನ್ನು ಯಾರಿಗೆ ನಾವು ಕೊಡ್ತೇವೆ, ನಯತಿ ಎಂಪ್ರತಿ ನಯಾಮಃ ಸ ಮಧುಸೂದನ, ಯಾರಿಗೆ ಇಂತಹ ನೀರನ್ನು ನಾವು ಕೊಡ್ತೇವೆ ಅದು ಮಧುಸೂದನ. ದೇವರಿಗೆ ಇಂತಹ ನೀರೇ ಬೇಕು. ಯಾಕೆಂದರೆ ಅವನು ನಾರಾಯಣ, ಅವನ ಕಾಲೆಲ್ಲ ನೀರಲ್ಲೇ ಇರುವುದು. ಅವನಿಗೆ ಪಾದ ಪ್ರಕ್ಷಾಲನೆಗೆ ನೀರು ಯಾಕೆ ಬೇಕು? ಎಲ್ಲಿ ಬರಗಾಲ, ಮರುಭೂಮಿ, ಅಲ್ಲೆಲ್ಲ ನೀರು ಬೇಕು. ದಾರಿಯೆಲ್ಲ ನಡ್ಕೊಂಡು ಸುಸ್ತಾಗಿ ಬಂದವರಿಗೆ ನೀರು ಬೇಕು. ನಮ್ಮ ದೇವರು ನೀರಲ್ಲೇ ಮಲಗಿದವ, ಅವನ ಕಾಲೆಲ್ಲ ನೀರಲ್ಲಿ ಮುಳುಗಿರ್ತದೆ. ನಮ್ಮದು ಒಂದು ನೀರು ಬೇಕಾ ಅದಕ್ಕೆ?
ನೀರು ಅಂತಂದರೆ ಅದು ಕರ್ಮ, ಸತ್ಕರ್ಮಗಳ ಸಂಕೇತ ಅದು. ತಸ್ಮಿನ್ ಅಪಹ ಮಾತರಿಶ್ವ ದದಾತಿ ಅಂತ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ. ಆಪಹ ಅಂದರೆ ನಮ್ಮನ್ನು ಪಾಲನೆ ಮಾಡುವ ಸತ್ಕರ್ಮಗಳು. ನೀರು ಅನ್ನೋದು ಸತ್ಕರ್ಮವನ್ನು ಪ್ರತಿನಿಧಿಸುತ್ತದೆ. ನಾವು ನೀರು ಹಾಕಿ ಅರ್ಪಣೆ ಮಾಡ್ತೇವೆ, ಕರ್ಮವನ್ನು ನಮಗೆ ಅರ್ಪಣೆ ಮಾಡಲಿಕ್ಕೆ ಗೊತ್ತಿಲ್ಲ. ನಮಗೆ ಮಾನಸ ಕರ್ಮ ಅದು. ಹೇಗೆ ಅರ್ಪಣೆ ಮಾಡೋದು? ಅದರ ಪ್ರತಿನಿಧಿಯಾದ್ದು ನೀರು. ನೀರನ್ನು ಅರ್ಪಣೆ ಮಾಡಿದರೆ ಅದು ನಮ್ಮ ಕರ್ಮಗಳ ಅರ್ಪಣೆ. ಅದು ಹೊರಗಿನ ನೀರು ಆಗ್ಬೋದು, ಒಳಗಿಂದ ಮನಸ್ಸು ಕರಗಿ ಬಂದ ನೀರು ಇನ್ನೂ ವಿಶೇಷ. ಅದು ದೇವರಿಗೆ ಅರ್ಪಣೆ ಮಾಡುವ ಅದು ಕ್ರಮ. ಹಾಗಾಗಿ ಅಂದರೆ ನೀರು. ನೀರು ಅಂತಂದರೆ ಕರ್ಮ. ಅಂದರೆ ಪಾದಪೂಜೆಯಲ್ಲಿ ಮಾಡುವ ಒಂದೊಂದು ಕ್ರಿಯೆನೂ ಕೂಡ ಅದು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿದರೆ, ಅದನ್ನು ಭಗವಂತನಿಗೆ ನಾವು ಅರ್ಪಿಸಿದರೆ ಮಧುಸೂದನ ತೃಪ್ತನಾಗ್ತಾನೆ ಅಂತ ಆ ಮಧುಸೂದನ ಅನ್ನುವ ಶಬ್ದದ ಚಿಂತನೆಯನ್ನು ದಾಸರು ಅಲ್ಲಿ ಇಟ್ಟಿದ್ದಾರೆ. ಮಧುಸೂದನ ಅಂದರೆ ನಮ್ಮ ಒಳಗಿರುವ ಕೆಟ್ಟದನ್ನು ದೂರ ಮಾಡಿ ಮಧು ಸೂದಯತಿ, ಹೃದಯದ ಒಳಗೆ ಒದಗಿಸಯ್ಯ, ಒಳಗೆ ನಮ್ಮ ದೇವರು ಬಂದು ನಮಗೆ ಆನಂದವನ್ನು ಉಣಿಸ್ತಾನೆ ಅನ್ನುವ ಚಿಂತನೆಯಲ್ಲಿ ಮಧುಸೂದನ ಅನ್ನುವಂತಹ ಸಂಬೋಧನೆಯನ್ನು ಅರ್ಥವತ್ತಾಗಿ ಅಲ್ಲಿ ಇಟ್ಟಿದ್ದಾರೆ. 7ನೆಯ ನುಡಿ ತ್ರಿವಿಕ್ರಮನ ಮುಂದೆ ನಮ್ಮ ಭಿನ್ನಃ ಏನಿದೆ? ಸುಲಭವಾದ ಶಬ್ದ ಜಾಲಗಳು ಕವಿದುಕೊಂಡು ಇರುವ ಪಾಪ, ನಮ್ಮನ್ನು ಆವರಿಸಿರುವಂತಹ ಪಾಪ, ಅದು ಸವೆದು ಹೋಗುವಂತೆ ಮಾಡು. ಆ ಪಾಪ ಎಲ್ಲ ಸವೆದು ಹೋಗಬೇಕು. ನಾವು ಯಾವುದಾದ್ರೂ ಒಂದು ಸಂಧ್ಯಾವಂದನೆಯ ಪಾತ್ರ ಇಟ್ಕೊಂಡ್ರೆ ಜಪ ಮಾಡಿ ಮಾಡಿ ಅದು ಸವೆದು ಹೋಗುತ್ತೆ ನೋಡಿ. ಹಾಗೆ ನಮ್ಮ ಪಾಪ ಸವೆದು ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ, ಪಾತ್ರೆ ಅಂತೂ ಸವೆದು ಹೋಗುತ್ತೆ. ನಮ್ಮ ಪಾಪ ಸವೆದು ಹೋಗುವಂತೆ ಮಾಡು. ಪಾಪ ಅದು ಸವೆದು ಹೋಗಬೇಕು, ಖಾಲಿ ಆಗಬೇಕು. ಹಾಗೆ ಮಾಡು. ಜವನ ಬಾಧೆಯನ್ನು ಬಿಡಿಸು. ಜೌವನ ಬಾಧೆ ಅಥವಾ ಜವನ ಬಾಧೆ ಎರಡೂ ಆಗ್ಬೋದು. ಜೌವನ ಅಂದರೆ ಯೌವನದ ಬಾಧೆ, ಅದನ್ನು ಬಿಡಿಸು. ಅಥವಾ ಜವ ಅಂದರೆ ಯಮ, ಜವರಾಯ. ಈ ಹಿಂದಿಯಲ್ಲೆಲ್ಲ ಯಾ ಅನ್ನುವ ಶಬ್ದ ಬಳಸುವುದೇ ಇಲ್ಲ, ಜಮುನಾ ಹೀಗೇ ಬಳಸ್ತಾರೆ. ಯಮುನಾ ನದಿಯನ್ನು ಯಮುನಾ ಅಂತ ಹೇಳೋದಿಲ್ಲ, ಜಮುನಾ ಅಂತ ಕರೀತಾರೆ. ಯಕಾರದ ಜಾಗಕ್ಕೆ ಜಕಾರವನ್ನು ಬಳಸ್ತಾರೆ. ಹಾಗೆಯೇ ಇಲ್ಲಿ ಜವ ಅಂದರೆ ಯಮ. ಜವನ ಬಾಧೆಯನ್ನು, ಯಮನ ಬಾಧೆಯನ್ನು ಬಿಡಿಸು ತಂದೆ ತ್ರಿವಿಕ್ರಮ. ಕನಕದಾಸರು ಆ ಯಮನನ್ನು ಯಾವಾಗಲೂ ನೆನಪಿಸ್ತಾರೆ. ಯಮನ ಬಾಧೆಯನ್ನು ಬಿಡಿಸು ತಂದೆ ತ್ರಿವಿಕ್ರಮ. ಆ ತಂದೆ ಅನ್ನುವಂತಹ ಚಿಂತನೆ ಯಾವಾಗಲೂ ನಾವು ಮಾಡಬೇಕಾದ್ದು. ಎಲ್ಲದರಲ್ಲಿಯೂ ಕೂಡ ನಾನು ಅನ್ನುವ ಅಹಂಭಾವ ಇರಬಾರದು. ತಂದೆ ನೀನೇ ಮಾಡಿದ್ದು, ನೀನೇ ಜನಕ ಅನ್ನುವ ಅನುಸಂಧಾನ ಅಲ್ಲಿ ಇರಬೇಕು. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ. ಕವಿದುಕೊಂಡು ಇರುವ ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದಾಸರು. ನಮ್ಮನ್ನು ಆವರಿಸಿ ಬಿಟ್ಟಿದೆ ಅಂತೆ ಪಾಪ. ಪಾಪದ್ದೇ ಹೊದಿಕೆ, ಕವಿದುಕೊಂಡು ಇರುವ ಪಾಪ. ಪಾಪ ಸ್ವಲ್ಪ ಅಂಟಿಕೊಂಡದ್ದಲ್ಲ, ಪಾಪದ ಕ್ಷೀರದಲ್ಲಿಯೇ ನಾವು ಮುಳುಗಿ ಹೋಗಿರ್ತೇವೆ. ಕವಿದುಕೊಂಡು ಇರುವ ಪಾಪ, ಅದನ್ನು ಸವಿದು ಹೋಗುವ ಹಾಗೆ ಮಾಡಬೇಕು. ಮಾಡಿದ ಪಾಪ ಅದು ಎಷ್ಟಿದೆ ಪೂರ್ತಿ ಕವರ್ಡ್ ಪಾಪದಿಂದಲೇ ನಾವು ಮುಚ್ಚಿ ಹೋಗಿರ್ತೇವೆ. ಅದನ್ನು ಸವೆದು ಹೋಗುವಂತೆ ಮಾಡು ಅಂತ ದಾಸರು ಭಿನ್ನವಿಸಿಕೊಂಡಿದ್ದಾರೆ ತ್ರಿವಿಕ್ರಮನ ಹತ್ರ. ಆಕಾಶದಲ್ಲಿ ಮೋಡ ಕವಿದಿರ್ತದೆ. ಮೋಡ ಕವಿದಿರ್ತದೆ ಅಂದರೆ ಇಡೀ ದೇಶನೇ ಕಪ್ಪಾಗಿ ಬಿಟ್ಟಿರ್ತದೆ.
ಇವತ್ತು ಅರ್ಥ ಆಗೋದಿಲ್ಲ. ಅದು 2 ದಿವಸದ ಮುಂಚೆ ಹೇಳಿದರೆ ಅರ್ಥ ಆಗ್ತಿತ್ತು ನಿಮಗೆ. ಇಡೀ ಬೆಂಗಳೂರು ಕಪ್ಪಾಗಿತ್ತು, ಕವಿದುಕೊಂಡಿರುವ ಮೋಡ. ಅದಕ್ಕೆ 2 ಗತಿ. ಅದಕ್ಕೆ ಒಂದು, ಆ ಮೋಡ ಅಲ್ಲಿಯೇ ಸ್ಫೋಟ ಆಗಿ ಮಳೆಯಾಗಿ ಧಾರೆಯಾಗಿ ಹರಿದು ಇಡೀ ಬೆಂಗಳೂರನ್ನು ಮುಳುಗಿಸ್ತದೆ. ಇದು ಒಂದು ಗತಿ. ಅಥವಾ ಇನ್ನೊಂದು ಗತಿ, ಅದಕ್ಕೆ ಮೋಡಗಳಿಗೆ ವಾಯುದೇವರ ಅನುಗ್ರಹ ಆಯಿತು ಅಂತಂದರೆ ಅಷ್ಟು ಮೋಡಗಳನ್ನು ಕೂಡ ಇಲ್ಲಿಂದ ಕೊಂಡೋಗಿ ಇನ್ನೊಂದು ಯಾವುದೋ ಒಂದು ಜಾಗದಲ್ಲಿ ನೀರು ಹಾಕಿ, ನೀರಂತೂ ಖಾಲಿಯಾಗಬೇಕು ಅಂತೂ ಇಲ್ಲಿಂದ ಕೊಂಡೋಗಿ ಎಲ್ಲಿಯೋ ತಲೆಗೆ ಬೀಳು ಹಾಗೆ ಮಾಡುವಂಥದ್ದು. ಕವಿದುಕೊಂಡಿರುವ ಮೋಡಕ್ಕೆ 2 ಗತಿ. ಒಂದೋ ಅಲ್ಲಿಯೇ ಅನುಭವಿಸುವುದು, ಒಂದೋ ಯಾರ ತಲೆ ಮೇಲೋ ಹಾಕುವುದು. 2ರಲ್ಲಿ ಒಂದು ಆಗಬೇಕು.